नदी के किनारे अपनी ज़िंदगी गुजारी थी। 1987 तक 1890 तक भी ये नदी काबिल इस्तेमाल थी। गुज़िश्ता 20-25-30 सालों में जो हालत इसकी हुई है और उसमें जो गंदगी फैली हुई है और माहौल जो खराब हो गया है, ये बीमारियों का मरकज बन गया है। ಒಡಿನಲ್ಲಿ ಗಲೀಜು ನೀರು ಹೋಗಿದ್ರೆ ಎಲ್ಲ ಬಾವಿಗೆ ನೀರು ಹೋಗ್ತದೆ, ಸಾವಿರ ಗಟ್ಟಲೆ ಬಾವಿಗೆ ಹಾಳಾಗ್ತಾ ಉಂಟು. ಇವತ್ತೇ ಪ್ರತಿಭಟನೆ ಚನ್ನ ಪ್ರಮಾಣದಲ್ಲಿ ಮಾಡಿದ್ವಿ, ಬಂದು ಮುಂದೆ ಬರೋದು ದಿವಸ ಬರುತ್ತೆ ರೈಲಿ ಬರುತ್ತೆ, ಎಲ್ಲ ಹಿಂದೂ ಮುಸ್ಲಿಂ ತಗೊಂಡೇ ನಾವು ಮಾಡ್ತೀವಿ ಇವತ್ತು ಪ್ರತಿಭಟನೆ. शराबी रिवर होराटा समिति की जानिब से किया गया प्रोटेस्ट और म्युनिसिपल हुक्काम के साथ मीटिंगों और गर्मा गर्म मुबाहिसों के बाद फाइनली भटकल गौसिया स्ट्रीट पंपिंग स्टेशन में गंदे पानी के अखराज के लिए 80 HP का मोटर नस्ब किया गया है, जिसके बाद तवक्को की जा रही है कि अब गटर के गंदे पानी को करीबी शराबी नदी में छोड़ने का सिलसिला बंद किया जाएगा। इस हाई कैपेसिटी वाले मोटर की तनसीब से इस बात की भी तवक्को की जा रही है कि गौसिया स्ट्रीट, मुश्मा स्ट्रीट, जामिया स्ट्रीट, खलीफा स्ट्रीट वगैरह के सैकड़ों कुओं में गंदा पानी जमा होने से भी आवाम को राहत मिलेगी। शराबी नदी होराटा समिति का अगला डिमांड अब नदी से मिट्टी निकालकर नदी को गहरा करना और इसकी सफाई करना है, जिसको लेकर कमेटी अपनी अगली कार्रवाई पर गौर कर रही है। मोटर की तनसीब के बाद म्युनिसिपल हुक्काम क्या कहते हैं, आइए उनकी जुबानी सुनते हैं। ಇದು ಗೌಸಿಯಾ ಸ್ಟ್ರೀಟಲ್ಲಿ ಹಿಂದಿನಿಂದಲೂ ಪದೇ ಪದೇ ನೀರು ಹೋಗೋದಕ್ಕೆ ಸಮಸ್ಯೆ ಪ್ರಾಬ್ಲಮ್ ಮೊದಲಿನಿಂದ ಇರ್ತಾ ಇದೆ. ಈಗಾಗಲೇ ಈ ಸಮಸ್ಯೆಗೆ ಪರಿಹಾರ ಅಂಥೇಳಿ ವಾಟರ್ ಸಪ್ಲೈ ಬೋರ್ಡ್ನವರು ಇಡೀ ಸಿಟಿಯೆಲ್ಲ ಯುಜಿಡಿ ಮಾಡ್ತಾ ಇದ್ದಾರೆ. ಆದರೂ ಗೌಸಿಯಾ ಸ್ಟ್ರೀಟ್ ಮೇಂಟೆನೆನ್ಸು ನಾವು ಪುರಸಭೆಯವರೇ ಮಾಡ್ತಾ ಇದ್ದೇವೆ. ಅದರಲ್ಲಿ ಮತ್ತೆ ಸಮಸ್ಯೆ ಬರೋದು ಬೇಡ ಅಂಥೇಳಿ ಉದ್ದೇಶದಿಂದ ನಮ್ಮ ಅಧ್ಯಕ್ಷರು ಮತ್ತು ಚೇರ್ಮನ್ ಅವರು ಮತ್ತು ವಾರ್ಡ್ ಸದಸ್ಯರು ವಿಶೇಷ ಮುತುವರ್ಜಿ ವಹಿಸಿ 80 HP ಪಂಪ್ ಹಾಕಿಸ್ಬೇಕು ಅಂತೇಳಿ ಅದಕ್ಕೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಪ್ರಕಾರ ರೆಡಿ ಮಾಡಿ ಟೆಂಡರ್ ಮಾಡಿಸಿ ಈ ಪಂಪನ್ನು ತಂದು ಇರೆಕ್ಷನ್ ಮಾಡಿಸ್ತಾ ಇದ್ದಾರೆ. ಇದು ಮ್ಯಾನುಫ್ಯಾಕ್ಚರ್ ಅಗೇನ್ಸ್ಟ್ ಆರ್ಡರ್ ಕೊಟ್ಟ ನಂತರ ಅವರು ಡ್ರಾಯಿಂಗ್ ಅವರ ರೆಪಾಸಿಟರಿಯಿಂದ ಡ್ರಾಯಿಂಗ್ ತೆಗೆದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪಂಪ್, ಅಂದರೆ ರೆಡಿಮೇಡ್ ಎಲ್ಲೋ ಅಂಗಡಿಯಲ್ಲಿ ಸಿಗುವಂಥ ಪಂಪ್ ಅಲ್ಲ. ಇದು ಮೊದಲಿಂದ ಅಂದರೆ ನಾವು ಈಗಾಗಲೇ ಭಾಳಷ್ಟು ವರ್ಷಗಳ ಕಾಲ ಚೇರ್ಮನ್ ಅವರು ಮತ್ತು ವಾರ್ಡ್ ಸದಸ್ಯರು ಇದರ ಹಿಂದೆ ಇರೋದ್ರಿಂದ ನಮಗಿಂತ ಹೆಚ್ಚಿನ ತಾಂತ್ರಿಕ ಮಾಹಿತಿ ಎಲ್ಲ ಅವರಿಗೆ ಇದೆ. ಯಾಕಂದರೆ ಅವರು ಭಾಳಷ್ಟು ಜನ ಇಂಜಿನಿಯರ್ಸನ್ನು ದೊಡ್ಡ ಆಫೀಸರ್ಸನ್ನು ಅವರು ನೋಡಿದ್ದಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೂ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ಆದ್ದರಿಂದ ಅವರು ವಿಶೇಷ ಮುತುವರ್ಜಿ ವಹಿಸಿ ಮ್ಯಾನುಫ್ಯಾಕ್ಚರ್ಡ್ ಅಗೇನ್ಸ್ಟ್ ಆರ್ಡರ್ ಕಿಶೋರ್ ಪಂಪ್ ಅಂತ ಒರಿಜಿನಲಿ 2006ರಲ್ಲಿ 8ರಲ್ಲಿ UGD ಒರಿಜಿನಲ್ ಆದಾಗ ಯಾವ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿ ಪಂಪನ್ನು ಹಾಕಿದ್ರು ಅದೇ ಕಂಪನಿಯಿಂದ ಪಂಪ್ ಹಾಕಬೇಕು ಅಂತೇಳಿ, ಬೇರೆ ಕಂಪನಿ ಪಂಪು ಸಮಸ್ಯೆ ಆಗ್ತದೆ ಅಂತೇಳಿ ಅದೇ ಕಂಪನಿಯ ಪಂಪನ್ನೇ ವಿಶೇಷ ಮುತುವರ್ಜಿ ವಹಿಸಿ ತರಿಸಿ ಹಾಕಿಸ್ತಾ ಇದ್ದಾರೆ. ಇದು 80 HP ಪಂಪ್ ಆಗೋದ್ರಿಂದ ಹೆಚ್ಚಿನ ಫ್ಲೋ ಒಂದೇ ಸರಿ ಹೋಗ್ತದೆ. ಈಗಾಗಲೇ ನಮ್ಮ ಹತ್ರ ಎಲ್ಲ ಪಂಪ್ಗಳು ಮೊದಲೆಲ್ಲ ನಮಗೆ ಎಲ್ಲಿ ಸಿಗ್ತದೆ ಏನು ಸಿಗ್ತದೆ ಅನ್ನುವಂಥ ಮಾಹಿತಿ ಇತ್ತು. ಮತ್ತು ಈ ಸಮಸ್ಯೆ ಭಾಳಷ್ಟು ಕಾಲದಿಂದ ಇರೋದ್ರಿಂದ ನಮ್ಮ ಹತ್ರ ಭಾಳಷ್ಟು ಸ್ಪೇರ್ ಪಂಪ್ಗಳಿವೆ, ಎಲ್ಲ ಚಿಕ್ಕ ಪುಟ್ಟ ರಿಪೇರಿ ಪಂಪ್ಗಳಿವೆ ಮತ್ತು ರೆಡಿ ಇರುವ ಪಂಪ್ಗಳಿವೆ. 4 ಪಂಪ್ ರೆಡಿ ಇರುವಂಥ ಪಂಪ್ಗಳೇ ಇವೆ. ಸೊ ಈಗ ವಿಶೇಷವಾಗಿ 80 HP ಪಂಪ್ ಹಾಕೋದ್ರಿಂದ ನೀರು ಹೆಚ್ಚಿನ ವೇಗದಲ್ಲಿ ನಮ್ಮ ವೆಂಕಟಾಪುರ STPಗೆ ತಲುಪ್ತದೆ. ಸೊ ಆಗೋದ್ರಿಂದ ಇಲ್ಲಿ ಯಾವುದೇ ಓವರ್ಫ್ಲೋ ಆಗುವಂಥದ್ದು ಅಥವಾ ಏರಿಯಾಕ್ಕೆ ನೀರು ಹೋಗುವಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತದೆ ಅನ್ನುವಂಥ ಆಸಕ್ತಿಯಿಂದ ಅವರು ಪಂಪನ್ನು ತರಿಸಿದ್ದಾರೆ. ಸೊ ನಮ್ಮ ಹಿಂದೆ ಸಹ ಇವರು ಪಂಪ್ ಸಪ್ಲೈ ಮಾಡಿದ್ರು ಇಲ್ಲಿ ಶಾಂತರಾಮ್ ಹೆಗಡೆ ಅಂತ ಯಲ್ಲಾಪುರದವರು, ಅವರೇ ಈ ಪಂಪನ್ನು ತರಿಸಿ ಇದು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ 3 ತಿಂಗಳಿಗೆ ಕೆಳಗಡೆ ವರ್ಕ್ ಆರ್ಡರ್ ಕೊಟ್ಟಿತ್ತು. ಬಟ್ ಅದೇ ಮೊದಲು ಹೇಳಿದಾಗೆ ಮ್ಯಾನುಫ್ಯಾಕ್ಚರ್ಡ್ ಅಗೇನ್ಸ್ಟ್ ಆರ್ಡರ್ ರೆಡಿ ಮಾಡಿ ಇರುವಂಥ ಪಂಪನ್ನು ತಗೊಂಬರೋದಲ್ಲ. ಇಷ್ಟು HP ಪಂಪ್ ಬೇಕು, ಇಷ್ಟು ಡೆಲಿವರಿ ಬೇಕು, ಇಷ್ಟು ಸೆಕ್ಷನ್ ಬೇಕು ಅನ್ನುವಂಥ ಸ್ಪೆಸಿಫಿಕೇಷನನ್ನು ಅವ್ರಿಗೆ ಕೊಟ್ಟು ಅವರು ಆ ಸೈಟನ್ನು ಇಲ್ಲಿ ಬಂದು ಚೆಕ್ ಮಾಡಿ ನಮ್ಮ ಡೆಲಿವರಿ ಪೈಪ್ ಅದು ಇದೆಲ್ಲ ಚೆಕ್ ಮಾಡಿಕೊಂಡು ಅದೇ ಅಳತೆಗೆ ಅನುಗುಣವಾಗಿ ಆ ಪಂಪನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವರು ಬಹಳ ನಂಬಿಕಸ್ಥ ಕಂಪನಿ ಕಿಶೋರ್ ಅವರು. ಆದ್ದರಿಂದ ಪಂಪ್ನಲ್ಲಿ ಏನೂ ಹೆಚ್ಚಿನ ಸಮಸ್ಯೆ ಬರಲಿಕ್ಕಿಲ್ಲ. ಹೋಪ್ಫುಲಿ ಈ ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಏರಿಯಾದಲ್ಲಿ ನೀರಿನ ತೊಂದರೆ ಆಗಬಾರ್ದು, ಅಂದರೆ ಕೊಳಚೆ ನೀರಿನಿಂದ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಮೊದಲು ಎಷ್ಟು ಪಂಪ್ ಇತ್ತು ಸರ್, ಈಗ ಎಷ್ಟು ಇದೆ? ಮೊದಲು ಎಷ್ಟು ಪಂಪ್ ಇತ್ತು, ಈಗ ಎಷ್ಟು ಇದೆ? ಮೊದಲು 50 HP 3 ಪಂಪು, 40 HP ಪಂಪ್ಗಳಿತ್ತು. ಈಗ ಒಂದೇ ಪಂಪು 80 HP ಆಗಿರೋದ್ರಿಂದ 2 ಪಂಪ್ ಆನ್ ಮಾಡಿದರೆ ಎಷ್ಟು ನೀರು ಹೋಗ್ತದೆ. ನಾವು ಆ್ಯಕ್ಚುಲಿ 2 ಅಥವಾ 3 ಪಂಪ್ ಆನ್ ಮಾಡ್ತಾ ಇತ್ತು. ಮಳೆಗಾಲದಲ್ಲೆಲ್ಲ 3 ಪಂಪ್, ನಾರ್ಮಲಿ ಬೇಸಿಗೆಯಲ್ಲಿ 2 ಪಂಪ್ ಆನ್ ಮಾಡ್ತಾ ಇತ್ತು. ಸೊ ಈ ಬೇಸಿಗೆಯಲ್ಲಿ ಒಂದೇ ಪಂಪ್ ಆನ್ ಮಾಡಿದರೆ ಈ ನೀರೆಲ್ಲ ಹೋಗ್ತದೆ. ಮತ್ತು ಇದು ಹೊಸ ಪಂಪ್ ಆಗೋದ್ರಿಂದ ಡ್ಯೂಟಿ ಎಲ್ಲ ಸ್ವಲ್ಪ ಫ್ರೀಯಾಗಿ ಇರ್ತದೆ. ಇನ್ನೊಂದು 2 ವರ್ಷಗಳ ಕಾಲ ಅದು ಭಾಳ ಎಫಿಷಿಯೆಂಟ್ ರನ್ ಆಗ್ತದೆ ಅದು ಹೊಸ ಪಂಪ್ ಆಗಿರೋದ್ರಿಂದ. ಈ ಪಂಪ್ಗಳೆಲ್ಲ ಹೆವಿ ಡ್ಯೂಟಿ, 10 ವರ್ಷಕ್ಕೆಲ್ಲ ಏನೂ ಆಗಲಿಕ್ಕಿಲ್ಲ ಈ ಪಂಪು. ಯಾಕಂದರೆ ನಾವೆಲ್ಲ ಭಾಳಷ್ಟು ಮೊದಲಿನ ಪಂಪ್ಗಳನ್ನು ಬಿಚ್ಚಿದಾಗ ನೋಡಿದ್ದೇವೆ. ಶಾಫ್ಟ್ ಆಗಲಿ ಅಥವಾ ಅದರದ್ದು ಹೈಡ್ರಾಲಿಕ್, ಇದೆಲ್ಲ ಆಯಿಲ್ ಕೂಲ್ಡ್ ಪಂಪ್ಸ್, ವಾಟರ್ ಕೂಲ್ಡ್ ಪಂಪ್ಸ್ ಅಲ್ಲ, ಇದರೊಳಗೆ ಹೈಡ್ರಾಲಿಕ್ ಆಯಿಲ್ ಇರ್ತದೆ. ಸೊ ಇವೆಲ್ಲ ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ಇನ್ನೊಂದು ಮುಂದಿನ ಬೇಸಿಗೆಗಳಲ್ಲಿ ಸಮಸ್ಯೆ ಆಗಬಾರ್ದು, ಸಮಸ್ಯೆ ಆಗಲಿಕ್ಕಿಲ್ಲ.
ಹಾಗೆ ಅದಲ್ಲದೆ ಇದಲ್ಲ ನಮ್ಮ ಕೌನ್ಸಿಲರ್ ಅವರು ಮತ್ತು ನಮ್ಮ ಚೇರ್ಮನ್ ಅವರು ಮತ್ತು ಅಧ್ಯಕ್ಷ ವಿಶೇಷ ಮುತುವರ್ಜಿಯಲ್ಲಿ ಒಂದು KUIDFC ಅವರದ್ದು ಸಹ ಒಂದು 90 ಲಕ್ಷ ರೂಪಾಯಿ ಆಗೋಷ್ಟು 86-88 ಲಕ್ಷ ರೂಪಾಯಿ ಆಗೋಷ್ಟು ಪಂಪನ್ನು ಮತ್ತೆ ಪುನಃ ಪ್ರಪೋಸಲ್ ಕೊಟ್ಟಿದ್ದೇವೆ. ಸೊ ದಟ್ ಯಾವುದೇ ಕಾರಣಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಗೌಸಿಯಾ ಸ್ಟ್ರೀಟ್ ಪ್ರದೇಶದಲ್ಲಿ ಸಮಸ್ಯೆ ಆಗಬಾರ್ದು. ಗೌಸಿಯಾ ಸ್ಟ್ರೀಟ್ನಿಂದಾಗಿ ನಮ್ಮ ಭಟ್ಕಳ ಒಂಥರ ಒಂದು ಕಪ್ಪು ಚುಕ್ಕೆ ಆಗಿದೆ. ಅಂದರೆ ಶರಾಬಿ ಹೊಳೆಯಲ್ಲಿ ನೀರು ಬಿಡ್ತಾ ಇದ್ದಾರೆ, ಅಥವಾ ಏರಿಯಾದಲ್ಲಿ ಒಂದು ತುಂಬ ಮಸೀದಿಗಳಿವೆ, ಆ ಮಸೀದಿಯಲ್ಲಿ ನಮಾಜಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ. ಇವತ್ತು ಶುಕ್ರವಾರ ಎಲ್ಲರಿಗೂ ಪವಿತ್ರವಾದ ದಿವಸ. ಸೊ ಈ ಪವಿತ್ರವಾದ ದಿವಸದಂದೇ ನಾವು ಈ ಪಂಪನ್ನು ಇನ್ಸ್ಟಾಲ್ ಮಾಡಿ ಈ ಪ್ರದೇಶದ ಜನರಿಗೆ, ಭಟ್ಕಳ ಜನರಿಗೆ ಒಂದು ಒಳ್ಳೆ ಸೇವೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಅಧ್ಯಕ್ಷರ ಆಶಯ. ಅದಕ್ಕಾಗಿ ನಮಾಜ್ ಆದಮೇಲೆ ನೀವು ಇರೆಕ್ಷನ್ ಸ್ಟಾರ್ಟ್ ಮಾಡಿ, ನಮಾಜಿಗೂ ತೊಂದರೆ ಆಗೋದು ಬೇಡ ಅಂಥೇಳಿ ಎಲ್ಲ ಮಧ್ಯಾಹ್ನಕ್ಕೆ ನಾವು ಫಿಕ್ಸ್ ಮಾಡಿ ಇದು ಮಾಡಿದ್ದೇವೆ ನಿಮಗೆ. ಸೊ ಇವತ್ತೀಗ ಒಂದು ಒಳ್ಳೆ ರೀತಿ ಕೆಲಸ ಆಗ್ತದೆ ಅನ್ನುವಂಥದ್ದು ನಮ್ಮ ಒಂದು ಆಶಯ. तो बातें के मानते हैं कि थोड़ा अब और हमने कोशिश की है कि हमारा जो नया हमारा जान और चप्पल तो उसके साथ साथ हम बजट इस सिलसिले में इसमें बेहतरी लाने के लिए हम लोग और एक मोटर नए ला रहे हैं। और हमारा पूरा बजट रेडी हो गया है, हम इसी के टेबल पर फाइल है इंशाल्लाह बहुत जल्द। उसके साथ साथ उसके जो सेटिंग और उसके जो दिमाग है वो सब चीजें आ जाएगी और एक हद तक भटकल के आवाम के इस्लाम का साथ। जैसा कि आप लोगों को पता है कि गौसिया स्ट्रीट का जो मामला, जो हमारे यहाँ पे वेटवेल है, उसका जो गंदा पानी हमारी नदी में छोड़ के जो हमारे आसपास से सब कुएं खराब हो रहे थे, इसी कड़ी में इंशाल्लाह हम लोगों ने एक अच्छी पहल की है कि यहाँ पे पहले जो थे वो 50 HP के 3 मोटर और एक 40 HP के मोटर थे, वो भी बहुत पुराने हो चुके थे। इसी सिलसिले में अल्हम्दुलिल्लाह हमारी कोशिशों से, हमारे प्रेसिडेंट और हमारे सब मेंबरों की कोशिशों से जो है यहाँ पे आज एक 80 HP का मोटर जो हम लोग लगा रहे हैं। इंशाल्लाह हमें पूरी उम्मीद है कि जो हमारा जो पहले का मसला था, जो हम लोग यहाँ पे नदी पे जो बार बार जो पानी छोड़े जाने के जो हमारे कुएँ वगैरह ख़राब हो रहे थे, इंशाल्लाह अल्लाह की ज़ात से उम्मीद है तो इंशाल्लाह थोड़ा कम हो जाएगा। और इंशाल्लाह इसके बाद भी एक 3-4 महीने के अंदर जो है हमारा KUFDC की तरफ से जो है एक 83 लाख का जो प्रपोजल हमारी तरफ से, हमारी म्यूनसिपलिटी की तरफ से जो प्रपोजल गया है, इसके बाद में भी इंशाल्लाह हमारे 80 HP के 2 मोटर और एक 50 HP के 2 नए मोटर भी इंशाल्लाह यहाँ पे 1-2-3 महीने में लग जाएंगे। उसके बाद में इंशाल्लाह अल्लाह की तरफ से पूरी उम्मीद है कि यहाँ से बिल्कुल एक कतरा भी पानी इंशाल्लाह नदी में नहीं छोड़ा जाएगा। हिंगा मोटराची बदली जबरदस्त हांवें आमच्या बारपार हिंगा मोटरा पाणी हिंगा माणसे बदली म्हाका आनी उठानीचा फसवा का पैसा आले आणि एक टेंबर पर्सेंट आयले तेंचे बरे इन्वेस्ट सांगले आमकां 80 तो मोटर जावपाक मोटर विचारला ते होते आम्ही ते पण पास करून त्याचा मोटर आला हिंगा मोटर घालची इंशाल्लाह की तकलीफा बदली आमची उमेद करता त्याप आम्ही बी जाल्ले आम्ही सुद्धा पुन्हा पयलीं कोशिश करतले आनी हाची टीम वर्क जावचे आमकां बरी होती आमचे सदर जे काय आमच्या इकडून काम करतात भायर मुजरा घेतात ते आमकां बरी फायदा जाता तेजे आमकां पयलीं काम हिंगाची सुदार जातली उदीक आहे सगळं उठतात तर हिंगाची एरियाची टीचर आपली माणसे पुढे म्हाका पनीर होते बदबेजा घाणी येतात काय काम करतात आम्ही मजबूर होतो ते काय करते काम याचा अल्हम्दुलिल्लाह त्या अशी मोटर हाडला याची उमेद आहे मामला आपलो हाल जातलो
तीन मोटर को आम्ही याच्या प्रपोजल केला तीन मोटर असल्यामुळे त्याला बी झाले टाका पैसे करते वाटे ती आवाम सपोर्ट होगा आणि सब दुआ करा आणि आमची कामयाब करू आज गोष्ट एक्सटिंक्टर झाले माशाला म्हणजे खुशी झाली आज नवं मोटर करून माशाला आमचे जो प्रेसिडेंट वाटे आणि आमचे कैसर साहेब वाटे आणि आमचे असे आमच्या फयाज मुल्ला साहेब वाटे तर असं म्हणजे कोशिश केली माशाला हे सबब आणि झाले एक 80 असले माशाला मोटर या पावला आता फिटिंग करते वाटे त्याच्याला आपण उम्मीद असे काय आपण असले आणि इंशाल्लाह नाही तर असले पाणी वसूल केलं आणि असले हे बदल आमच्या असले जो टीम होती शराबी रिवर आमची असले कमिटी आम्ही केले होते तर असले वाचायला हेजेब तर असले भरली असले आमच्या सपोर्ट केले आणि ते बार असले कलबा भितर मिटिंग करून म्युन्सिपाल्टी भितर बार गेले आणि त्यांची नेतर्फ असले बार वसूल करून असले आमचे असले भली कोशिश करून असले आमकां असला भली खुशी झाली भली समाजाला शुक्रिया अदा करता आमच्या कमिटीचो आमच्या प्रेसिडेंटचो आमचो कैसर साहेब आणि असले फयाज मुल्ला साहेब ते मोटर असला भली घेऊन करून असले आमच्या आता भली उम्मीद है का अपन असला इंशाल्लाह नहीं भीतर असले आता पाणी उठचे ना आपला बड्डी आणि भरोसा को देना इंजिनियर संप वाटे का तो समाज उल्लो शुक्रिया आणि असले आमची जो कमिटी आहे शराबी रिवर करण्याची तशी जिम्मेदार केटले वाटे माशाल्लाह आपलं वक्त काढून असले बार मिटिंग केले रात्रीचे 30 मिनिट पळाला नाही आणि असले म्युन्सिपाल्टी भितर पण दिसते आमचे सरी घेऊन करून असले ते थोडे भली सपोर्ट केले आमकां त्यांचो भली उल्लो शुक्रिया Thank you.